ಅವರೇ ಕಸ್ತೂರಿ, ಕನ್ನಡದ ಒಂದು ಕಸ್ತೂರಿ. ವಿದ್ವತ್ತಲ್ಲಿ ಅವರನ್ನು ಮೀರಿಸೋರು ಇಲ್ಲ, ಅದನ್ನು ತೋರಿಸ್ಕೊಳ್ಳಿಲ್ಲ ಅವರು. ನಾನು ಮಹಾನ್ ವಿದ್ವಾಂಸ. ಪಾವೆಂ ಹೇಗೆ ಎಲ್ಲರನ್ನೂ ಗೇಜ್ ಮಾಡ್ತಾಯಿದ್ರು, ಅವಾಗ ಅವ್ರಿಗೆ ಎಷ್ಟು ವಯಸ್ಸು 20-25 ಇರುತ್ತೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ ಅವರಲ್ಲಿ ಹೋದಾಗ. ಅವರು ನನಗೆ ಭಾಳ ಪರಿಚಯ ಆಗಿದ್ದೆ ಯಾವಾಗ ಕಸ್ತೂರಿಗೆ ಬಂದ ಮೇಲೆ. ನಾವು ಸಾಹಿತ್ಯದ ಪತ್ರಿಕೆಗಳಲ್ಲಿ ಒಂದು ಗುಂಪುಗಾರಿಕೆ ಇರ್ತಿತ್ತು. ಈ ಪತ್ರಿಕೆ ಪ್ರಬುದ್ಧ ಕರ್ನಾಟಕ, ಅದು ಕುವೆಂಪು ತುತ್ತೂರಿ, ಸಾಕ್ಷಿ ಅಡಿಗರು ತುತ್ತೂರಿ, ಈ ಥರ ಸಂಕ್ರಮಣ, ಚಂಪನ್ ತುತ್ತೂರಿ, ರುಜುವಾತು ಅನಂತಮೂರ್ತಿ ತುತ್ತೂರಿ. ಕಸ್ತೂರಿದು ಯಾರ ತುಸ್ತು ಇಲ್ಲ, ಯಾರು ಬೇಕಾದ್ರೂ ಬಳಕೋಬೋದಾಗಿತ್ತು. ಗಮ್ ಅಂತ ಕನ್ನಡದ ಕಸ್ತೂರಿ. ಅದು ಒಂದು ಪದಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನ ಅದು ಯಾವಾಗ ಹೇಗೆ ಮಾಡಿದ್ರು, ಏನು ಕತೆ ಆತಂದು. ಕನ್ನಡದ ಸಮಾಜವನ್ನು, ತರುಣ ಜನಾಂಗವನ್ನು ಬೆಳೆಸಿದ್ದಾರೆ. ಪಾವೆಂ ಅವರ ಋಣ ನಮ್ಮ ಮೇಲಿದೆ. ಅದು ಹೇಳದೇ ಇದ್ದೊಂದು ಪಾಪಿ ಅಂತ ನನ್ನ ಲೆಕ್ಕ. ಈಗ ನಮ್ಮೆಲ್ಲರಿಗೂ ಭಾಳ ಅಚ್ಚುಮೆಚ್ಚಿನ ವ್ಯಕ್ತಿ ಅಂತಂದರೆ ಪಾವೆಂ ಆಚಾರ್ಯರು. ಕಸ್ತೂರಿ ಅಂದರೆ ಪಾವೆಂ ಆಚಾರ್ಯರು, ಪಾವೆಂ ಆಚಾರ್ಯರು ಅಂದರೆ ಕಸ್ತೂರಿ. ಅದು ಕನ್ನಡದ ಒಂದು ಡೈಜೆಸ್ಟ್. ಅವರೇ ಕಸ್ತೂರಿ, ಕನ್ನಡದ ಒಂದು ಕಸ್ತೂರಿ. ವಿದ್ವತ್ತಲ್ಲಿ ಅವ್ರನ್ನ ಮೀರಿಸೋರು ಇಲ್ಲ, ಅದನ್ನು ತೋರಿಸ್ಕೊಳ್ಳಿಲ್ಲ ಅವರು. ನಾನು ಮಹಾನ್ ವಿದ್ವಾಂಸ. ಅವರಷ್ಟು ಸರಳವಾಗಿರ್ಲಿಕ್ಕೆ ಯಾರಿಂದಲೂ ಸಾಧ್ಯವೂ ಇಲ್ಲ. ತುಂಬ ಸರಳ ಅಂದರೆ ಸರಳ. ನಾನು ಅವರು ಉಡುಪಿನಲ್ಲಿದ್ದಾಗಿಂದು ಬಲ್ಲೆ. ಅದ್ಯಾವುದೋ ಒಂದು ನೀವು ಹೇಳಿದ್ರಲ್ಲ ಹೊನ್ನೆ ಶೆಟ್ಟಿ ಅವರ, ಇದು ಅದು ಅವರು ಅಷ್ಟೊತ್ತಿಗಾಗಲೇ ಅವರು ನವಯುಗದಲ್ಲಿ ಅವರು ಹೋಗ್ಬಿಟ್ಟಿದ್ರು. ಅವರು ಆಗ ಒಂದು ಮಧುವನ ಅಂತ ಏನೋ ಒಂದು ಪುಸ್ತಕ, ಕಥಾ ಸಂಕಲನ, ಕನ್ನಡದ ಕಥಾ ಸಂಕಲನದಲ್ಲಿ ಪಂಡಿತ್ ತಾರಾನಾಥರದು ಒಂದು ಕಥೆ ಇದೆ. ಹೌದು. ಆಮೇಲೆ ಅವರು ಪ್ರತಿ ಲೇಖಕನ ಬಗ್ಗೆಯೂ ಕೂಡ ನಿರ್ಭೀತರಾಗಿ, ನಿಸ್ಸಂಕೋಚವಾಗಿ, ನಿರ್ದಯೆಯಿಂದ ಅವರು ಬರೆದಿರೋದನ್ನು ನಾನು ಇಷ್ಟಪಟ್ಟೆ. ಅವತ್ತು ಇಷ್ಟಪಟ್ಟಿದ್ದೀನಿ, ಇವತ್ತು ಇಷ್ಟಪಟ್ಟೆ. ಈ ಮಾತಾಡ್ತಾ ಇರೋದಕ್ಕೂ ಪಾವೆಂ ಆಚಾರ್ಯರೇ ಕಾರಣ ಅಂದ್ಕೊಳ್ಳಿ. ಇಷ್ಟು ನಿರ್ಭಯ. ಎಲ್ಲರೂ ಕೇಳ್ತಾರೆ, ಇದೇನು ರೀ ಇಷ್ಟು ಓಪನ್ ಆಗಿ ಮಾತಾಡ್ತಿಲ್ಲ. ಅದಕ್ಕೆ ಆ ಕ್ರೆಡಿಟ್ ಎಲ್ಲ ಪಾವೆಂ ಅವ್ರಿಗೆ ಹೋಗಬೇಕು. ಅದನ್ನು ಬೆಳಕಿಗೆ ತಂದವರು ಗಣಪತಿಯವರು. ಆದರೆ ಆ ಒಳಗಡೆ ಇನ್ಸ್ಪೈರು ನನಗೆ ಯಾರೂ ಇಲ್ಲ. ಈ ಥರ ಯಾಕೆ ಹೀಗೆ ಮಾತಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಪಾವೆಂ ಅವರು. ಅದು ಆ ಬುಕ್ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಪಾವೆಂ ಹೇಗೆ ಎಲ್ಲರನ್ನೂ ಗೇಜ್ ಮಾಡ್ತಾಯಿದ್ರು. ಅವಾಗ ಅವ್ರಿಗೆ ಎಷ್ಟು ವಯಸ್ಸು 20-25 ಇರುತ್ತೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ ಅವರಲ್ಲಿ ಹೋದಾಗ. ಅವರು ನನಗೆ ಭಾಳ ಪರಿಚಯ ಆಗಿದ್ದೆ ಯಾವಾಗ ಕಸ್ತೂರಿಗೆ ಬಂದ ಮೇಲೆ. ಕೊಡಕಲ್ ಶ್ರೀನಿವಾಸರಾಯರ ಕಥೆಗಳೆಲ್ಲ ಅಲ್ಲೇ ಬಂದಿದೆ. ನಿಮ್ಮ ಬಾಯಿನಲ್ಲೇ ಆ ಹೆಸರು ಕೇಳಬೇಕು. ಅವರ ಧನಿಕರ ಸತ್ಯನಾರಾಯಣ ಇದ್ದಲ್ಲ, ಕನ್ನಡದ ಅತ್ಯಂತ ಶ್ರೇಷ್ಠ ಕಥೆಗಳಲ್ಲಿ ಒಂದು ಅಂತ ಗಿರಡ್ಡಿಯವರು ಹೇಳಿದ್ದಾರೆ. ನಾನೂ ಕೂಡ ಅದನ್ನು ಕ್ರಾಂತಿಯ ಕಥೆ ಅಂತ ಹೇಳ್ತೀನಿ. ಆ ಶ್ರೀಮಂತ ಆ ವ್ಯಕ್ತಿಯ ಆ ತೋಟ ಇದನ್ನು ಕಡಿದು ಬಿಸಾಕಿದಾಗ ಅವ್ನು ನಡ್ಕೊಂಡ ರೀತಿ ಇದೆಯಲ್ಲ, ಹಬ್ಬ ಅದು ಸಾಧ್ಯವೇ ಇಲ್ಲ. ನನಗೆ ಯಾಕೆ ಒಂದು ಸೌಭಾಗ್ಯ ಅಂದರೆ, ಮುಂಗಾರುಗೆ ನನ್ನನ್ನು ಕರೆದು ಮ್ಯಾಗಝೀನ್ ಎಡಿಟರ್ ಮಾಡಿದ್ರು ನನಗಾಗಿ 20 ವರ್ಷ. ಪಾವೆಂ ಆಚಾರ್ಯರು ಕಥೆಗಾರರು, ಆದರೆ ನನ್ನ ದೃಷ್ಟಿನಲ್ಲಿ ಕನ್ನಡದ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬರು. ಅವರು ಅಡಿಗರ ಬಗ್ಗೆ, ಶಿವರಾಮ ಕಾರಂತರ ಬಗ್ಗೆ ಗೊತ್ತಾಯ್ತಾ ಬರೆದಿರೋ ವಿಮರ್ಶೆಯನ್ನು ಅವರ ಹಿಂಬಾಲಕರೋ ಅಥವಾ ಯೂನಿವರ್ಸಿಟಿಲಿರೋರೋ ಅಥವಾ ಬೇರೆಯವರೋ, ಕೊನೆಗೆ GS ಆಮೂರವರೆಗೂ ನಾನು ಈ ಮಾತನ್ನೇ ಹೇಳಬಲ್ಲೆ, ಯಾರೂ ಕೂಡ ಬರೆದಿದ್ದಿಲ್ಲ. ಕಾರಂತರ ಬಗ್ಗೆ ಅವರೊಂದು ಲೇಖನ ವಿಮರ್ಶೆ ಬರೆದಿದ್ದಾರೆ. ಆಮೇಲೆ ಅವ್ರು ತೀರ್ಕೊಂಡ ಮೇಲೆ ಅವ್ರ ಮನೆ ಕುಟುಂಬದವರೆಲ್ಲ ಭಾಳ ವಿದ್ಯಾವಂತರಿದ್ದಾರೆ. ಎಲ್ಲ ನನ್ನ ಸಂಪರ್ಕಕ್ಕೂ ಬಂದಿದ್ದರು. ಆಮೇಲೆ ಅದು ಯಾವುದೋ ಬಹುಶಃ ಕಾರ್ಯಕ್ರಮಕ್ಕೋ ಅಥವಾ ಅವರು ಸಮಿತಿಗೋ ಅಥವಾ ಏನೋ ಬಳಗ ಮಾಡ್ಕೊಂಡಿದ್ರೆ ಅದಕ್ಕೆ ಲಕ್ಷ್ಮೀಶ್ ತೋಳ್ಪಾಡಿನ ಅಧ್ಯಕ್ಷರು ಮಾಡಿಕೊಂಡು ಇದ್ದಾಗೂ ಇತ್ತು. ಅವ್ರು ಹೇಳಿದಂತೆ ನನಗಿಂತ ನೀವು ಹರಿಹರ ಪ್ರಿಯ ಅವ್ರನ್ನ ಕರಿಬೇಕಾಗಿತ್ತು ಅಂತ ತೋಳ್ಪಾಡಿ ಇದೇ ಜಾಗದಲ್ಲಿ ನಿಂತು ಹೇಳಿಬಿಟ್ಟು ಹೋದರು. ನಾನು ಹೇಳ್ತೀನಿ, ನಿಮ್ಮಷ್ಟು ಇಂಟಿಮೆಸಿ ನನಗೆ ಪಾವೆಂ ಅವ್ರ ಹತ್ರ ಇರಲಿಲ್ಲ ಅನ್ನಾಗೆ ತೋಳ್ಪಾಡಿ ಹೇಳಿದ್ದು. ನಾವಿಬ್ಬರು ಏಕವಚನ ಸ್ನೇಹಿತರು, ತೋಳ್ಪಾಡಿನೂ ನಾನು. ಅದು ಆಮೇಲೆ ಮಾತಾಡೋಣ ಬರುತ್ತೆ. ಹಾಗಾಗಿ ಪಾವೆಂ ಆಚಾರ್ಯರು ವಿಮರ್ಶಕರಲ್ಲಿ ವಿಮರ್ಶಕರು, ಪತ್ರಕರ್ತರಲ್ಲಿ ಪತ್ರಕರ್ತರು. ಕಸ್ತೂರಿನ ಎಷ್ಟು ಹೆಸರಿಂದ ಇಡೀ ಒಂದು ಇಶ್ಯೂನು ಅಂದರೆ ಒಂದು ಕಸ್ತೂರಿ ಸಂಚಿಕೆಯನ್ನೇ ತಯಾರು ಮಾಡುವ ಯೋಗ್ಯತೆ, ಶಕ್ತಿ, ಸಾಮರ್ಥ್ಯ ಇದ್ದಂಥವರು ಪಾವೆಂ ಅವರು. ಮತ್ತು ಅದು ಕಾಲಾತೀತವಾಗಿ ನೀವು ಇಟ್ಕೊಳ್ಳುವಂಥದ್ದು. ಇವತ್ತಿಗೂ
ನನಗೆ ಯಾಕೆಂದ್ರೆ ಮುಂಗಾರಿನಲ್ಲಿ ಇದೆ ಕೊಡಗಿನ ಗೌರಮ್ಮ, ಕೊರಡ್ಕಲ್ ಶ್ರೀನಿವಾಸರಾಯರು ಇಂಥದ್ದೆಲ್ಲ ಹೊಂದಾಣೆ ಪುಸ್ತಕದಲ್ಲಿ ಬಂದದ್ದನ್ನ ನಾನು ಪ್ರಕಟಿಸಿದ್ದೆ. ಮತ್ತೆ ಅಲ್ವಾ, ಕಥಾ ವಿಭಾಗದಲ್ಲಿ ಕರೆಕ್ಟ್ ಪ್ರಕಟಿಸಿದೆ. ಅದು ಎಷ್ಟು ಜನರಿಗೆ ಅದು ಎಂತ ಒಂದು ಎಲ್ಲ ಪ್ರಯೋಗವನ್ನು ಮಾಡಿಬಿಟ್ಟಿದ್ದಾರೆ. ಅದು ತನ್ನದಲ್ಲದ ಪತ್ರಿಕೆ, ತಾನೇನು ಮಾಲೀಕ ಅಲ್ಲ ಅಲ್ಲಿಗೆ. ಆದರೂ ಕಸ್ತೂರಿ ಅಂದರೆ ಪಾವೆಮ್ಮ ಅವ್ರದ್ದೇ. ಅವ್ರು ಹೋದ್ಮೇಲೆ ಇರಲಿ, ಆದರೆ ರೀಡರ್ ಡೈಜೆಸ್ಟ್ ಅಂತ ಇಂಗ್ಲಿಷ್ನಲ್ಲಿ ಇತ್ತಲ್ಲ, ಸಮಾನವಾದ ಪತ್ರಿಕೆ ನಮ್ಮದು ಕಸ್ತೂರಿ. ಮತ್ತು ನಾವು ಸಾಹಿತ್ಯದ ಪತ್ರಿಕೆಗಳಲ್ಲಿ ಒಂದು ಗುಂಪುಗಾರಿಕೆ ಇರ್ತಿತ್ತು. ಈ ಪತ್ರಿಕೆ ಪ್ರಬುದ್ಧ ಕರ್ನಾಟಕ, ಅದು ಕುವೆಂಪು ತುತ್ತೂರಿ, ಸಾಕ್ಷಿ ಅಡಿಗರು ತುತ್ತೂರಿ, ಈ ಥರ ಸಂಕ್ರಮಣ, ಚಂಪನ್ ತುತ್ತೂರಿ, ರುಜುವಾತು ಅನಂತಮೂರ್ತಿ ತುತ್ತೂರಿ. ಕಸ್ತೂರಿದು ಯಾರ ತುಸ್ತು ಇಲ್ಲ, ಯಾರು ಬೇಕಾದ್ರೂ ಬಳಕೋಬೋದಾಗಿತ್ತು. ಗಮ್ ಅಂತ ಕನ್ನಡದ ಕಸ್ತೂರಿ ಅದು. ಅದು ಎಲ್ಲರೂ ಎಲ್ಲ ಬಗೆಯ ಇದು ಕೂಡ ಅಲ್ಲಿ ಎಷ್ಟು ಅದ್ಭುತವಾಗಿ ಅದನ್ನು ರೂಪಿಸಿದ್ರೋ. ಆ ಮನುಷ್ಯನ ತಲೆಯಲ್ಲಿ ಏನಿತ್ತೋ, ಆ ಕಸ್ತೂರಿಗೆ ಅವರು ಎಡಿಟರ್ ಆಗದೇ ಸ್ವತಃ ಬರವಣಿಗೆ ಮಾಡಿದರೆ ಯಾವ ಜ್ಞಾನಪೀಠ ಯಾವುದೂ ಅವ್ರಿಗೆ ಲೆಕ್ಕಕ್ಕಿಲ್ಲ, ಪೊಕ್ಕಕ್ಕಿಲ್ಲ. ಗೋಯಂಕನ ಅವಾರ್ಡ್ ಬಂದಾಗ ಅವ್ರು ಹೇಳಿದರು ದಯವಿಟ್ಟು ಏನು ಕೊಡ್ತೀರಿ ನೀವು, ಯಾಕೆ ಕೊಡ್ತಾ ಇದ್ದೀರಿ ಅನ್ನೋ ಕಲ್ಪನೆ ನಿಮಗಿದೆಯಾ ಅಂತ ದಬಾಯಿಸಿದ್ರು ಅವರು. ಪತ್ರಿಕೆಯಲ್ಲಿ ವಾಚಕ್ರಮಣೆಯಲ್ಲಿ ಬರೆದಿದ್ರು ಅವರು. ಅಂದರೆ ಅಷ್ಟು ನೊಂದಿತ್ತು ಮನಸ್ಸು. ಗೋವಿಂದ ಪೈ ಅವರಿಗೆ ಡಾಕ್ಟರೇಟ್ ಕೊಡ್ತೀವಿ ಮೈಸೂರು ಯೂನಿವರ್ಸಿಟಿ ಅಂದಾಗ, ನಾನು ಕೇವಲ ಮಂಜೇಶ್ವರದ ಗೋವಿಂದ ಪೈಯೇ ಹೊರತು ಗೋವಿಂದ ಪೈ ಅಲ್ಲ, ತಗೊಳ್ಳಿಲ್ಲ ಅವರು. ಹಾಗೆ ಪಾವೆಮ್ಮ ಅವರು ಬದುಕಿದ್ದವರು. ಅವರು ಇದು ಎಂಥದ್ದು, ಅದೇ ಅವ್ರು ಹೇಳಿದೆ, ಶಂಭಾ ಅವ್ರ ಬಗ್ಗೆ ನಾವು ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ನಮ್ಮ ವಿಜಯ ಅವರ ಇದರಿಂದ ನಾನೇ ಸೂಚಿಸಿದ್ದು. ಅವ್ರು ನೀವೇ ಒಪ್ಪಿಸ್ಕೊಡಿ ಅಂದರು. ನಾನೇ ಬಂದಿದ್ದೆ, ಧಾರವಾಡಕ್ಕೆ ಹೋಗಿದ್ದೆ, ಇವ್ರ ಜೊತೆ ಕರ್ಕೊಂಡು ಹೋಗಿದ್ದರು ಎಲ್ಲ. ಅವಾಗ ಪಾವೆಮ್ಮ ಮನೆಗೂ ಹೋಗಿದ್ದೆ ನಾನು. ಪಾವೆಮ್ಮ ಬಂದರು, ಏನಪ್ಪ ನನ್ನನ್ನು ಆರಿಸ್ಕೊಂಡ್ಬಿಟ್ಟಿದೆ ಅಂತ. ಇಲ್ಲ ಸರ್, ನೀವು ಇದುವರೆಗೆ ಬರೆದಿರುವ ಇದೆಲ್ಲ ಹೇಳಿದೆ, ನಾನೇ ಹೇಳಿದೆ, ಓದಿದ್ನಲ್ಲ ಕಾರಂತರ ಬಗ್ಗೆ, ಇವರೆಲ್ಲರ ಬಗ್ಗೆ ನೀವು ಬರೆದಿದ್ದನ್ನು ನಾನು ಓದಿದ್ದೀನಿ ಸರ್. ನೀವು ಒಂದು ಹೊಸ ದೃಷ್ಟಿಕೋನದಲ್ಲಿ ಅವನ್ನ ನೀವು ನಮಗೆ ಕೊಡಬೇಕು, ಕಾಣಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಭಕ್ತಾವಳಿಯ ಪ್ರಮೇಯ ಏನಿಲ್ಲ. ಅವ್ರನ್ನ ಸಂದರ್ಶನ ಮಾಡಿ ಅವ್ರಿಗೇನು ನಾವು ತಂದು ಕೊಡೋದೇನೂ ಇಲ್ಲ ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿ ಅವರು ಬಂದು ನಡೆಸ್ಕೊಟ್ರು. ಇವತ್ತಿಗೂ ಒಂದು ಅತ್ಯುತ್ತಮವಾದ ಶ್ರೇಷ್ಠ ಸಂದರ್ಶನ ಅಂತ ನಾನು ಅದನ್ನು ತಿಳ್ಕೊಂಡಿದ್ದೀನಿ. ಪಾವೆಮ್ಮವರು ಶಂಭಾ ಅವ್ರನ್ನ ಇದು ಮಾಡಿದ್ದು ಅಂತ. ನಾನು ಎಲ್ಲ ಪುಸ್ತಕವನ್ನು ಅವ್ರಿಗೆ ಕಳಿಸ್ತಾ ಇದ್ದೆ. ಭಾಳ ಪ್ರೀತಿ ವಿಶ್ವಾಸದಿಂದ ಟೀಕೆ ಟಿಪ್ಪಣಿ ಸಮೇತ ಏನು ಹೊಗಳಿ ಹಾರೈಸಿ ಇದು ಬಿಟ್ಟರೆ ಇನ್ನಿಲ್ಲ ಅಂತ ಬರೆದಿಲ್ಲ. ಆದರೆ ಎಷ್ಟು ಅನಲೈಸ್ ಮಾಡಿದ್ದಾರೆ ಅಂದರೆ ನನ್ನ ಕಾದಂಬರಿಯ ಬಗ್ಗೆ, ನನ್ನ ವಿಮರ್ಶಾ ಪುಸ್ತಕಗಳ ಬಗ್ಗೆ ಪಾವೆಮ್ಮರು ಓದ್ತಾಯಿದ್ರು, ನೋಡ್ತಾಯಿದ್ರು, ನನಗೆ ಕಾಗದ ಬರೀತಾಯಿದ್ರು. ಅದರಲ್ಲಿ ನನ್ನ ಇದೆಯಲ್ಲ, ಒಂದು ರೀತಿ ಪ್ರಿಕಾಷಿಯಸ್ ಆಗಿ ನಾನು ಯಾವುದನ್ನು ಕೂಡ, ನೀವು ಬರೋದು ಒಂಚೂರು ತಡ ಆದರೆ ಯಾಕೆ ತಡ ಆಯಿತು ಅಂತ ನಾನಾಗೇ ಊಹಾಪೋಹಕ್ಕೆ ಒಳಗಾಗ್ಬಿಟ್ಟು ಗುರುತಿಸ್ತೀನಲ್ಲ, ಇದೊಂದು ಫ್ರೇಜ್ ಅಂತ ಹೇಳಿ ಪಾವೆಮ್ಮವರು ಗುರುತಿಸಿದ್ದಾರೆ, ಬರೆದಿದ್ದಾರೆ ನನಗೆ. ನೀವು ಪೂರ್ವಭಾವಿಯಾಗೇ ಎಲ್ಲವನ್ನೂ ಊಹಿಸ್ಬಿಡ್ತೀರಿ, ಅದು ತುಂಬ ಅಪಾಯ ಆಗುತ್ತೆ. ನೀವು ಬದುಕಿನಲ್ಲಿ ತುಂಬ ಮುಂದಕ್ಕೆ ಹೋಗ್ತಾ ನೀವು ಮೊದಲೇ ಅಡ್ವಾನ್ಸ್ ಆಗಿ ಹೀಗೆ ಆಗ್ಬಿಡುತ್ತಲ್ಲ ಅಂತ ಇದು ಮಾಡೋದು ಬಹಳ ಅಪಾಯ ಅಲ್ವಾ ಅಂತ ಹೇಳಿದರು ಅವರು. ಹೇಳಿದ್ದಾರೆ, ಬರೆದಿದ್ದಾರೆ. ಸೊ ಹೀಗೆ ಪಾವೆಮ್ಮವರು ನಾನು ಬೇಕಾಷ್ಟೆಲ್ಲ ಇದು ಮಾಡಿದ್ದೀವಿ. ನಾನು ವರ್ಧಮಾನ ಪ್ರಶಸ್ತಿ ಪೀಠದಲ್ಲಿ ಇದ್ದಾಗ ಕೈಯಾರ ಕೀಣರ ಇದ್ದರು ಅಂತ ಕಾಣಿಸುತ್ತೆ. ಇವತ್ತು ಹೇಳ್ಬೋದು ಮೊಗ್ಸಾಲೆನೂ ಇದ್ದಾರೆ. ನಾನು ಅಲ್ಲಿದ್ದೆ. ಅವಾಗ ಬಂತು ಗಿರೀಶ್ ಕಾರ್ನಾಡ್ಗೆ ಕೊಡಬೇಕು ಅಂತ. ಸರ್, ಗಿರೀಶ್ ಕಾರ್ನಾಡ್ಗೆ ದೇಶ ವಿದೇಶದಲ್ಲಿ ಕೊಡೋಕ್ಕೆ ಅವಕಾಶ ಇದೆ, ಇನ್ನೂ ಯುವಕ ಅವರು. ನಾನು ಪಾವೆಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಸರ್ ಪಾವೆಮ್ಮ ಆಚಾರ್ಯರಿಗೆ ನಾವು ಕೊಡಬೇಕಲ್ವ, ಅವ್ರಿಗೆ ಗೌರವ ಸೂಚಿಸಬೇಕಲ್ವ ಅಂತ ಹೇಳಿದಾಗ ಎಲ್ಲರೂ ಅಲ್ಲಿದ್ದವರು ಎಲ್ಲರೂ ಏಕಗ್ರೀವವಾಗಿ ಒಂದೇ ಧ್ವನಿಯಲ್ಲಿ ಆಯಿತು ಪಾವೆಮ್ಮ ಅವ್ರಿಗೆ ಕೊಡೋಣ. ಹೀಗೆ ವರ್ಧಮಾನ ಪ್ರಶಸ್ತಿ ಪೀಠ ಪಾವೆಮ್ಮ ಅವರಿಗೆ ಬಂತು. ಆ ಕಾಲಕ್ಕೆ ಅದೇ ದೊಡ್ಡದವ್ರಿಗೆ. ಅಲ್ಲಿವರೆಗೆ ಯಾವ ಪರಿಷತ್ನವರು, ಯಾವ ಸಾಹಿತ್ಯ ಪರಿಷತ್ತಿದೆ, ಅವ್ರನ್ನ ಯಾವತ್ತೂ ಸಮ್ಮೇಳನ ಅಧ್ಯಕ್ಷರು ಅಲ್ಲ, ಪ್ರಶಸ್ತಿ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಇವ್ರದ್ದೇ ಪರಿಷತ್ತು. ಅದಕ್ಕೇ ಉತ್ತಂಗಿ ಚನ್ನಬಸಪ್ಪ ಅವರು, ತೀತಾ ಶರ್ಮಾ ಅವರು, ಶ್ರೀರಂಗರು, ಇವರೆಲ್ಲರೂ ಏನು ಅಂತಂದರೆ ಆ ಪರಿಷತ್ತು ಅನ್ನೋದು ಬ್ರಾಹ್ಮಣರ ಅಗ್ರಹಾರ ಅಂತ ಒಂಥರ ಲೇವಡಿ ಮಾಡೋರು. ನಿಜ ಅದು. ಇಲ್ಲಿರೋ ಈ 5-6 ಜನ ಸೇರ್ಕೊಂಬಿಟ್ಟು ಮಾಸ್ತಿ, ಅದೇ DVG ಇಂಥವರೆಲ್ಲ ಸೇರ್ಕೊಂಬಿಟ್ಟು ಇಲ್ಲೇ ತೀರ್ಮಾನ ಮಾಡೋರು. ಪಂಡಿತರು ಇವರೆಲ್ಲ ಮಹಾಪಂಡಿತರುಗಳು ಇತ್ಯಾದಿ. ಅನಾಕರು ಕೂಡ ತಿರುಗಿ ಬಿದ್ದಾರೆ ಪರಿಷತ್ತಿನ ವಿರುದ್ಧ. ಇದು ನಾಡಿನ ಪ್ರಾತಿನಿಧಿಕ ಸಂಸ್ಥೆಯಾಗಬೇಕು ಅನ್ನೋದು ಮೊದಲಿಂದನೂ ಇಲ್ಲಿನವ್ರದ್ದು ಅಭಿಪ್ರಾಯ, ಹೊರಗಿನವ್ರದ್ದು ಅಭಿಪ್ರಾಯ.
ಇತ್ತು. ಅದು ಹೌದು ಶುರುವಾಯಿತು ಅನ್ನೋ ಕಾಲಕ್ಕೆ ಪ್ರಪಾತಿಗೆ ಬಿದ್ದೋಗ್ಬಿಡ್ತು, ಜಾರಿ ಬೀಳೋ ಹಾಗೆ ಮಾಡಿಬಿಟ್ರು ಎಲ್ಲರೂ. ಈ ಚುನಾವಣೆಯ ಒಂದು ಕುತಂತ್ರದಿಂದ ಅದು ಯಾವಾಗ ಬಂತೋ ಏನೋ ಅದು ಹಾಳಾಗೋಯ್ತು ಬಿಡಿ, ಅದು ಬೇಡ. ಪಾವೆಮ್ ಅವರು ಬಹುಶಃ ಸಾಹಿತ್ಯ ಪರಿಷತ್ತಿನ ಯಾವ ಕಾರ್ಯಕ್ರಮದಲ್ಲೂ ಭಾಗವಹಿಸಿದಾಗೆ ನನಗೆ ಕಾಣೆ. ಅವ್ರಿಗೆ ಗೋಯಂಕ ಪ್ರಶಸ್ತಿ ಬಂದಿದೆ. ಕನ್ನಡಪ್ರಭದ ಇವರು ಅವರಂತೆ ಮಾಲೀಕರ ಏನೋ ಇರಬೇಕು, ಗೋಯಂಕ ಬಂದಿದೆ, ಅದು ಪ್ರಶಸ್ತಿ ಅವರಿಗೆ ಬಂದಿದೆ. ಅದಕ್ಕೂ ಏನು ದೊಡ್ಡದೇನಿಲ್ಲ. ಯಾವ ಕರ್ನಾಟಕ ಯೂನಿವರ್ಸಿಟಿ ಒಂದು ಡಾಕ್ಟ್ರೇಟ್ ಕೊಡಲಿಲ್ಲ, ಅಲ್ಲೇ ಹತ್ತಿರದಲ್ಲೇ ಇದೆ. ಅಂದರೆ ಕೇಳಿಸುತ್ತೆ. ಇವೆಲ್ಲ ಬಿಟ್ಬಿಡಿ, ಬೇಡ. ಅವರು ಪದಾರ್ಥ ಚಿಂತಾಮಣಿ ಅಂತ ಒಂದು ಬರೆದಿದ್ದಾರೆ. ಹೌದು. ಇವತ್ತಿಗೂ ಕೂಡ ಇಷ್ಟು ಡಿಕ್ಷನರಿಗಳು ಬಂದಿದ್ರು ಅದರ ಮುಂದೆ ಅಲ್ಲ. ಅದೆಲ್ಲ ಮಾಡಿರೋದು ಪಾವೆಮ್ ಅವರು. ಪಾವೆಮ್ದೇ ಪುಟ ಏನು ಬರೆದಿದ್ದಾರೆ ಬಂದಿದೆ ಬುಕ್ಕು. ಈಗ ಒಂದು ಬಂದಿರಬೇಕು, 2 ವಾಲ್ಯೂಮ್ ಬಂದಿರಬೇಕು. ಅದನ್ನು ನೋಡಬೇಕು. ಸಮಾನಾರ್ಥಕ ಪದಕೋಶ ಅದು. ಒಂದು ಪದಕ್ಕೆ ಎಷ್ಟು ಇದಿದೆ ಅಂದರೆ ಪ್ರತಿಯೊಬ್ಬ ಪತ್ರಕರ್ತನು, ಸಾಹಿತಿಗಳು ಬಿಡಿ, ವಿದ್ವಾಂಸರು ಬಿಡಿ, ಅದನ್ನು ನೋಡ್ಬೇಕು. ಯಾಕೆಂದರೆ ಅದೇ ಬರೆಯುವಾಗ ಈ ಪದಕ್ಕೆ ಇನ್ನೇನು ಹಾಕ್ಬೋದು ಶಬ್ದ ಅಂದರೆ ಅದನ್ನು ನೋಡಬೇಕು. ಆಮೇಲೆ ಪದಬಂಧ ಮಾಡ್ತಾರೆ ನೋಡಿ, ಪದಬಂಧ ಮಾಡೋರಿಗೆ ಅದು ಬೈಬಲ್ ನನ್ನ ಪ್ರಕಾರ. ಒಂದು ಪದಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನ ಅದು ಯಾವಾಗ ಹೇಗೆ ಮಾಡಿದ್ರು, ಏನು ಕತೆ ಆತಂದು. ಆಮೇಲೆ ಪುಸ್ತಕಗಳನ್ನು ದೊಡ್ಡ ದೊಡ್ಡ ಕಾದಂಬರಿಗಳು ಇಂಥವೆಲ್ಲ ಅದು ಯಾವ ಭಾಷೆಯಲ್ಲೇ ಇರಲಿ ಅದನ್ನು ಒಂದು ಸಂಕ್ಷಿಪ್ತವಾಗಿ ಕೊನೆಗೆ ನಾವು ಓದಿಗೆ ಅಂತ ಹೊಸ ಪುಸ್ತಕ ಇತ್ಯಾದಿ ಮಾಡಿ 30-40 ಪುಟ ಅದನ್ನು ಇಳಿಸಿ ಕೊಡ್ತಾಯಿದ್ರು. ಯಾರು ಮಾಡಿದ್ದಾರೆ? ಪುಸ್ತಕ ಪ್ರಾಧಿಕಾರಗಳು ಮಾಡಿದಾರಾ? ಕನ್ನಡ ಪರಿಷತ್ನಲ್ಲಿರುವ ಪತ್ರಿಕೆಗಳಲ್ಲಿ ಮಾಡಿದಾರಾ? ಅದನ್ನು ಯಾರೂ ಮಾಡಿಲ್ಲ. ಅಬ್ರಿಡ್ಜ್ ಎಡಿಷನ್ ಅಂತೀವಲ್ಲ ಹಾಗೆ ಇಂಗ್ಲೀಷ್ನಲ್ಲಿದೆ, ಬೇರೆ ಭಾಷೆಗಳಲ್ಲಿದೆ, ಕನ್ನಡದಲ್ಲಿ ಇವತ್ತವರೆಗೂ ಆಗಿಲ್ಲ. ಕಾನೂರು ಹೆಗ್ಗಡತಿಯನ್ನು 600 ಪುಟ ಇದ್ದರೆ ಒಂದು 100-150 ಪುಟಕ್ಕೆ ಇಳಿಸ್ಕೊಡ್ತಾರಾ? ಇಲ್ಲ, ಯಾರೂ ಮಾಡಿಲ್ಲ. ಮಲೆಗಳಲ್ಲಿ ಮದುವೆ ರಾಮಾಯಣ ದರ್ಶನವನ್ನು 50 ಪುಟಕ್ಕೆ ಇಳಿಸ್ಕೊಡ್ರಪ್ಪ. ಅದು ಪಾವೆಮ್ ಆಲೋಚನೆ ಇತ್ತು, ಜನಕ್ಕೆ ತಲುಪಿಸಬೇಕು. ಅವರಿಗೆ ಪೂರ್ತ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ರು ಅಂತ ಕಾಣಿಸ್ತದೆ. ರಮ್ರಾ ದಿವಾಕರರು ಅವರು ಇವರೆಲ್ಲ ಅದು ನಡೆಸ್ತಾ ಇದ್ದಂಥ ಸಂಯುಕ್ತ ಕರ್ನಾಟಕದ ಮಹಾನುಭಾವರುಗಳು ಪಾವೆಮ್ ವಿಷಯಕ್ಕೆ ಅಡ್ಡಿ ಬಂದಿಲ್ಲ ಅಂತ ಕಾಣಿಸ್ತದೆ. ಪೂರ್ಣ ಪ್ರಮಾಣದಲ್ಲಿ ಅವ್ರು ರೂಪಿಸ್ಬಿಟ್ರು ಅದನ್ನು. ಹೌದು, ಇದು ನಾನು ಅಂದ್ಕೊಂಡಿದ್ದು. ಆಮೇಲೆ ಅವ್ರು ಬರೆದದ್ದು ಅಷ್ಟೇ ಅಲ್ಲ, ಕವಿರಿಯವರು ವಿ ಜಿ ಭಟ್ರ ಒಂದು ಕವನ ಸಂಕಲನಕ್ಕೆ ಕವಿತೆಯ ಮೂಲಕನೇ ಪದ್ಯದ ಮೂಲಕನೇ ಅವ್ರಿಗೆ ಮುನ್ನುಡಿ ಬರೆದಿದ್ದಾರೆ. ನೀವು ಹೇಳಿದ್ರೆ ನಾಕಂಡ ಗೌರಮ್ಮ ಇದೆಯಲ್ಲ, ನಾಕಂಡ ಗೌರಮ್ಮ ಬರೆದಿರೋದು ದಬಾ ಕುಲಕರ್ಣಿಯವರು. ದಬಾ ಕುಲಕರ್ಣಿಯವ್ರ ಕುರಿತು ಪಾವೆಮ್ ಬರೆದಿದ್ದಾರೆ. ನಾಕಂಡ ಗೌರವಕ್ಕೆ ಸಮಾನವಾಗಿದೆ. ಅದು ಒಬ್ಬ ಕವಿಗೆ, ಒಬ್ಬ ಬರಹಗಾರನಿಗೆ ಏನಾದರೂ ಮಾಡೋದಿದೆಯಲ್ಲ, ಗೌರವ ಸಲ್ಲಿಸೋದಿದೆಯಲ್ಲ, ಅದು ಶಾಲುವಿಂದ ಪ್ರಶಸ್ತಿಯಿಂದ ಅಂತಂದಲ್ಲ. ಅವನ್ನ ಮೊದಲೇ ಒಂದೊಂದು ಮಾತು ಹೇಳಿದೆ ನೋಡಿ, ವಿ ಸಿ ಅವರು ಶಂಭ ಅವರ ಕೃತಿಗಳೆಲ್ಲವನ್ನೂ ಅಧ್ಯಯನ ಮಾಡಿ ಅವ್ರ ಸಿದ್ಧಾಂತ ಇದು ಅಂತ ಹೇಳಿದ್ರಲ್ಲ, ಅದು ಅವ್ರಿಗೆ ಕೊಡುವ ಗೌರವ. ಕರೆಕ್ಟ್. ಏನು ಓದ್ದನೆ ಅವ್ರೇನೋ ಬರ್ಕೋತಾ ಇದ್ರು ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಪಾವೆಮ್ ಅವರು ದಬಾ ಕುಲಕರ್ಣಿಗೆ ಮಾಡಿರುವಂಥ ದೊಡ್ಡ ಕೊಡುಗೆ ಅಥವಾ ನಮಗೆ ಕೊಟ್ಟಿರೋ ಕೊಡುಗೆ ಅಂದರೆ ಅವ್ರಿಗೆ ಉತ್ತರ ಕೊಟ್ಟಿದ್ದು ಯಾವುದು? ನೀವು ಗೌರವನ ಬಗ್ಗೆ ಬರೆದ್ರಲ್ಲ ನೋಡಿ, ನಾನು ದಬಾ ಕುಲಕರ್ಣಿ ಬಗ್ಗೆ ಬರೆದಿದ್ದೀನಿ. ಗ್ರೇಟ್ ಒಂದು ವ್ಯಕ್ತಿ ಚಿತ್ರದಲ್ಲಿ ಅದೊಂದು. ಹಾಗೆ ಅವರು ವಿಮರ್ಶಕರು, ವ್ಯಕ್ತಿ ಚಿತ್ರಕಾರರು, ಕವಿತೆಗಳು ಬರೆದಿದ್ದಾರೆ. ಕವಿತೆಗಳು ಒಂದು ಪುಸ್ತಕ ಬಂದಿದೆ, ಪಾವೆಮ್ ಆಚಾರ್ಯರ ಕವಿತೆಗಳು ಅಂತ. ಏನೂ ಇಲ್ಲದೆ ಇದ್ದರೆ, ಅವ್ರ ಕವಿನೇ ಅಲ್ಲದೆ ಹೋದರೆ ಲಂಕೇಶ್ ಅವರು ತಂದ ಅಕ್ಷರ ಕಾವ್ಯದಲ್ಲಿ ಅವ್ರ ಸ್ಥಾನ ಎಲ್ಲಿರ್ತಿತ್ತು? ಏನೋ ಒಬ್ಬ ಪತ್ರಕರ್ತ, ಏನೋ ಬಡ ಬ್ರಾಹ್ಮಣ, ಏನಾರು ಅನ್ಕೊಂಬಿಟ್ಟು ನೀವು ತೀರ್ಮಾನ ಮಾಡಿದ್ರೆ ಮತ್ತೆ ನೀವು ಅಲ್ಲಿ ಬೇಂದ್ರದ್ದು ಹಾಕಿಲ್ಲ, ಗೋಕಾಕ್ರದ್ದು ಹಾಕಿಲ್ಲ. ನಾನು ಹೇಳೋದು ಅವೆಲ್ಲವೂ ಶಂಕರ್ ಮುಖಾಶಿ ಪ್ರತಿನಿಧಿಸುತ್ತಾರೆ ಅಂತ ಬರೆದು ಬಿಟ್ರಿ. ಯಾರೋ ನಮ್ಮ ಲಂಕೇಶ್ ಕ್ರಮ, ಅದು ವ್ಯಂಗ್ಯ, ಟೀಕೆ, ಅನಂತರ ಕೂವಕ ಎಲ್ಲವೂ ಆಗೋಯ್ತು. ಬೇಂದ್ರೆ ಅವ್ರನ್ನ ಹೋಲಿ ಶಂಕರ್ ಮುಖಾಶಿಯವರು ಅವ್ರ ಪ್ರತಿನಿಧಿನ ಯಾರು ಹೇಳಿದಾರಾ ಇವರಿಗೆ? ಅವ್ರು ಹೇಳಿದಾರಾ? ಏನೋ ಕೊಂಕು ಅದಿತ್ತು ಅವ್ರಿಗೆ ಆ ವಯಸ್ಸಲ್ಲಿ. ಅದು ಪಾವೆಮ್ ಪದ್ಯಗಳು ಹಾಕಿದ್ದೀರಲ್ಲ, ಅದು ಮುನ್ನುಡಿಯ ಪದ್ಯವೇ ಹಾಕಿದ್ದೀರಲ್ಲ. ವಿ ಜಿ ಭಟ್ರಿಗೆ ಬರೆದ ಪದ್ಯ ನಿಮ್ಮ ಮನಸ್ಸಿಗೆ ಎಷ್ಟು ತಾಕಿರಬೇಕು, ತಟ್ಟಿರಬೇಕು. ನನ್ನ ಪ್ರಕಾರ ಲಂಕೇಶ್ ಒಪ್ಪಿದ್ದಾರೆ ಅಂದರೆ ಆ ಘನತೆ ಗೌರವವೇ ಬೇರೆ. ಮತ್ತು ಲಂಕೇಶರ ಅಬ್ಸರ್ವೇಷನ್ ಅದಲ್ವಾ? ಪಾವೆಮ್ ಅದು ಯಾಕೆ ಬೆಳೀತು ನಿಮಗೆ? ಹಾಗೆ ಕನ್ನಡದಲ್ಲಿ ಅವರು ಕವಿಯಾಗಿಯೂ ಕತೆ ಬರೆದಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಂದೂ ಓದಿಲ್ಲ ನಾನು. ಆಮೇಲೆ ಅವರು ಪ್ರಬಂಧಕಾರರಾಗಿಯೂ
ಇನ್ನು ಲಲಿತ ಪ್ರಬಂಧ ಕಸ್ತೂರಿನಲ್ಲಿ ಬಂದಲ್ಲಿ 25 ಹೆಸರುಗಳು ಬರೆದಿದ್ದಾರೆ, ಅವರೇ ಬರೆದಿದ್ದಾರೆ. ಅವ್ರದ್ದೇ ಯಾವುದು ಅಂತ ಹೇಳೋ ಕಷ್ಟ ಅಷ್ಟಾಗ್ಬಿಟ್ಟಿದೆ ನಮಗೆ ಫಜೀತಿ. ಮಹಾನ್ ವಿದ್ವಾಂಸರಾಗಿಯೂ ಇಡೀ ಜೀವನವನ್ನು ಒಂದು ಪತ್ರಿಕಾ ಇದಕ್ಕಾಗಿಯೇ ತಮ್ಮ ಸರ್ವಸ್ವವನ್ನು ಅರ್ಪಿಸಿಕೊಂಡು ಮುಡಿಪಾಗಿಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಅದರಿಂದ ಪಡ್ಕೊಂಡದ್ದು ಭಾಳ ಕಡಿಮೆ ಅವರು. ಕನ್ನಡ ನಾಡನ್ನು, ಕನ್ನಡದ ಸಮಾಜವನ್ನು, ತರುಣ ಜನಾಂಗವನ್ನು ಬೆಳೆಸಿದ್ದಾರೆ. ಪಾವೆಮ್ಮವರ ಋಣ ನಮ್ಮ ಮೇಲಿದೆ. ಅದು ಹೇಳದೇ ಇದ್ದವನು ಪಾಪಿ ಅಂತ ನನ್ನ ಲೆಕ್ಕ. ಕಸ್ತೂರಿ ಬಿಸಾಕದವ್ರು ಯಾರೂ ಇಲ್ಲ, ಇವತ್ತಿಗೂ ಇಟ್ಕೊಂಡವ್ರು. ಮತ್ತೆ ಇದು ಇಂಥ ಪಕ್ಷದ, ಧರ್ಮದ, ಜಾತಿಯ ಅಂತ ಯಾರು ಒಂದು ಹೇಳಿಬಿಡ್ಲಿ ನೋಡೋಣ. ಒಂದು ಕಸ್ತೂರಿ ಯಾವುದೇ ಸಂಚಿಕೆ ತಗೊಂಡು ಆಯಿತು ದರಿದ್ರ ಕಣ್ರಿ ಇದು ಅಂದ್ಬಿಡ್ಲಿ. ಅಂಥ ಪಾವೆಮ್ಮವರು ಇದ್ದರೂ ಹೋದ್ರಷ್ಟೇ, ಇದ್ದರೂ ಹೋದರು. ಇಷ್ಟು ಬಿಟ್ಟು ಇನ್ನೇನನ್ನೂ ಹೇಳಕ್ಕೆ ನಮ್ಗೆ ಸಾಧ್ಯವೇ ಇಲ್ವೇ? ಏನು ಹಾಗಾದರೆ ಮುಂದೆ ಸಮಾಜ ಇವತ್ತು ಸಾಹಿತ್ಯ ಯಾರು ಓದುವುದಿಲ್ಲ ಅನ್ನೋದಕ್ಕೆ ಅನ್ನೋರೇ ಕಾರಣ. ಯಾಕೆಂದರೆ ಕೃತಜ್ಞರು, ಕನ್ನಡಿಗರಂಥ ಕೃತಜ್ಞರು ಇನ್ಯಾರಿದ್ದಾರೆ? ನಮಗಾಗೇ ದುಡಿದಂಥ, ನಮಗೊಂದು ಉಸಿರಾಟ, ಚೈತನ್ಯ, ಶಕ್ತಿ ಎಲ್ಲ ಕೊಟ್ಟಂಥ ಅಂಥ ವ್ಯಕ್ತಿಗಳನ್ನೇ ನಾವು ನೀವೇನೂ ಮಾಡಲಿಲ್ಲ, ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಅನ್ನೋ ಥರ ನಾವು ಇದ್ಬಿಟ್ವಲ್ಲ. ನಿಮ್ಮ ಹುದ್ದೆಯಿಂದ, ಸ್ಥಾನಮಾನಗಳಿಂದ ನೀವು ದೊಡ್ಡವನು ಮಾಡ್ತೀರಿ ಯಾರನ್ನಾರು? ಸಾಧ್ಯವೇ ಇಲ್ಲ. ನನ್ನ ದೃಷ್ಟಿನಲ್ಲಿ ಪ್ರಗತಿಶೀಲರಲ್ಲಿ ಪ್ರಗತಿಶೀಲರು ಅವರು. ಇದು ನಾನು ಹೇಳ್ಬೋದಾದ ಒಂದು ದೊಡ್ಡ ಮಾತು ಅಂತ ನಾನು ಅನ್ಕೋತೀನಿ. ಪಾವೆಮ್ಮ ಆಚಾರ್ಯರವರು.